ನಮಸ್ಕಾರ. 2026 ವೃಷಭ ರಾಶಿಯವರಿಗೆ ಹೇಗಿರಲಿದೆ ಅಂತ ಕುತೂಹಲ ಇದೆಯಾ? ಹಾಗಿದ್ರೆ ಬನ್ನಿ, ಈ ವರ್ಷದ ಭವಿಷ್ಯದೊಳಗೆ ಒಂದು ಇಣುಕು ನೋಟ ಹಾಕೋಣ. ನೋಡಿ, ಜ್ಯೋತಿಷ್ಯದ ಪಂಡಿತರೆಲ್ಲ ಒಟ್ಟಾಗಿ ಹೇಳ್ತಿರೋದು ಒಂದೇ ಮಾತು. 2026 ವೃಷಭ ರಾಶಿಯವರಿಗೆ ಸುಮ್ಮನೆ ಒಂದು ವರ್ಷ ಅಲ್ಲ, ಇದೊಂದು ಬ್ಲಾಕ್ ಬಸ್ಟರ್ ವರ್ಷವಂತೆ. ಅಕ್ಷರಶಃ ಆದಾಯ ಮತ್ತು ಲಾಭಗಳ ವರ್ಷ ಅಂತಾನೇ ಕರೀಬಹುದು. ಅಂದ್ರೆ ಇಷ್ಟು ವರ್ಷ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗೋ ಸಮಯ ಕೊನೆಗೂ ಬಂದಿದೆ. ಹಾಗಿದ್ರೆ ಈ ಪಯಣದಲ್ಲಿ ನಮ್ಮ ಮುಂದಿರೋದೇನು? ನೋಡಿ, ಯಾಕಿದೊಂದು ಬ್ಲಾಕ್ ಬಸ್ಟರ್ ವರ್ಷ? ಇದರ ಹಿಂದಿನ ಶಕ್ತಿ ಏನು? ಯಶಸ್ಸಿನ ಜೊತೆ ಬರೋ ಸವಾಲುಗಳೇನು? ಅದಕ್ಕೆ ಬ್ರಹ್ಮಾಂಡದ ಸಪೋರ್ಟ್ ಹೇಗಿದೆ? ಮತ್ತೆ ಇದನ್ನೆಲ್ಲ ಹೇಗೆ ನಿಭಾಯಿಸೋದು? ಎಲ್ಲವನ್ನೂ ನೋಡೋಣ. ಮೊದಲನೇದಾಗಿ 2026 ಅತಿದೊಡ್ಡ ಭರವಸೆ ಏನು ಗೊತ್ತಾ? ಇಷ್ಟು ದಿನ ಮಾಡಿದ ಕಠಿಣ ಪರಿಶ್ರಮ ಅದು ಕೊನೆಗೂ ಪ್ರತಿಫಲ ಕೊಡೋ ಸಮಯ. ಸುಮ್ಮನೆ ಅಲ್ಲ, ಸ್ಥಿರ ದೀರ್ಘಕಾಲೀನ ಲಾಭಗಳು, ಮನಸ್ಸಿನ ಆಸೆಗಳು ಈಡೇರೋ ಕಾಲ ಇದು. ಈ ಅದ್ಭುತ ಭವಿಷ್ಯ ವೃಷಭ ರಾಶಿಯ ಪ್ರತಿಯೊಬ್ಬರಿಗೂ ಸಂಬಂಧಿಸಿದ್ದು. ಅದರಲ್ಲೂ ಕೃತ್ತಿಕಾ, ರೋಹಿಣಿ ಅಥವಾ ಮೃಗಶಿರ ನಕ್ಷತ್ರದವರಾಗಿದ್ರೆ ಇದು ಅಕ್ಷರಶಃ ಸುಗ್ಗಿಯ ಕಾಲ ಇದ್ದ ಹಾಗೆ. ಈ ಪಾಸಿಟಿವ್ ಎನರ್ಜಿಯ ಲಾಭ ಎಲ್ಲರಿಗೂ ಸಿಗಲಿದೆ. ಸರಿ, ಈ ಬ್ಲಾಕ್ ಬಸ್ಟರ್ ವರ್ಷದ ಹಿಂದೆ ಇರೋ ಅಸಲಿ ಪವರ್ ಏನು? ಯಾವ ಗ್ರಹಗಳು ಈ ಯಶಸ್ಸಿನ ಇಂಜಿನ್ ಥರ ಕೆಲಸ ಮಾಡ್ತಿವೆ? ನೋಡೋಣ ಬನ್ನಿ. ಮೊದಲನೆಯದಾಗಿ ಶನಿ ಮಹಾರಾಜ. ಈತನನ್ನ ಈ ವರ್ಷ ದಿ ರಿವಾರ್ಡರ್ ಅಂತಲೇ ಕರಿಬಹುದು. ಯಾಕಂದ್ರೆ ಇಡೀ ವರ್ಷ ಆತ ಲಾಭ ಸ್ಥಾನದಲ್ಲೇ ಇರ್ತಾನೆ. ಅಂದ್ರೆ ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ, ಗೌರವ ಮತ್ತು ಸ್ಥಿರವಾದ ಆದಾಯ ಖಂಡಿತ ಸಿಗುವಂತೆ ನೋಡ್ಕೊಳ್ತಾನೆ. ಇನ್ನು ಎರಡನೇ ಶಕ್ತಿ ರಾಹು. ಈತನನ್ನ ಮಹತ್ವಾಕಾಂಕ್ಷೆಯ ಚಾಲಕ ಅನ್ಬೋದು. ಯಾಕಂದ್ರೆ ರಾಹು ವೃತ್ತಿಜೀವನದ ಮೇಲೆ ಒಂದು ರೀತಿಯ ಗೀಳನ್ನೇ ಸೃಷ್ಟಿ ಮಾಡ್ತಾನೆ. ಏನಾದರೂ ದೊಡ್ಡದು ಸಾಧಿಸಲೇಬೇಕು ಅನ್ನೋ ಹಸಿವನ್ನು ಹುಟ್ಟುಹಾಕ್ತಾನೆ. ಈ ಶನಿ ಮತ್ತು ರಾಹು ಒಟ್ಟಿಗೆ ಸೇರಿದಾಗ ಏನಾಗುತ್ತೆ ಗೊತ್ತಾ? ಒಂದು ರೀತಿಯ ರಾಜಯೋಗವೇ ಸೃಷ್ಟಿಯಾಗುತ್ತೆ. ಇದರ ಫಲಿತಾಂಶ ಏನು? ಪ್ರಮೋಷನ್ಗಳು, ಬಿಸ್ನೆಸ್ನಲ್ಲಿ ದೊಡ್ಡ ಬೆಳವಣಿಗೆ, ಸಮಾಜದಲ್ಲಿ ಗೌರವ ಮತ್ತು ಮುಖ್ಯವಾಗಿ ಆದಾಯದಲ್ಲಿ ದೊಡ್ಡ ಮಟ್ಟದ ಏರಿಕೆ. ಆದ್ರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಪ್ರತಿಯೊಂದು ಯಶಸ್ಸಿಗೂ ಒಂದು ಬೆಲೆ ತರಬೇಕಲ್ವಾ? ಇಲ್ಲಿ ವೃತ್ತಿಜೀವನದ ಮೇಲೆ ಅತಿಯಾದ ಗಮನ ಹರಿಸಿದಾಗ ವೈಯಕ್ತಿಕ ಜೀವನ ಮತ್ತು ಮನಃಶಾಂತಿ ನಡುವೆ ಒಂದು ಸಂಘರ್ಷ ಶುರುವಾಗುವ ಸಾಧ್ಯತೆ ಇದೆ. ಈ ಸಂಘರ್ಷಕ್ಕೆ ಮೂಲ ಕಾರಣ ಕೇತು. ಈತನನ್ನು ಆಧ್ಯಾತ್ಮಿಕ ಡಿಟ್ಯಾಚರ್ ಅನ್ಬೋದು. ಅಂದ್ರೆ ನೋಡಿ, ಒಂದು ಕಡೆ ರಾಹು ಬೀಸ್ಟ್ ಮೋಡ್ ಆನ್ ಮಾಡಿ ಕೆಲಸದ ಕಡೆಗೆ ತಳ್ಳುತ್ತಿದ್ರೆ, ಇನ್ನೊಂದು ಕಡೆ ಕೇತು ಮನೆಯ ಜೀವನದಲ್ಲಿ ಒಂದು ರೀತಿಯ ಭಾವನಾತ್ಮಕ ಶುಷ್ಕತೆ, ಒಂದು ಖಾಲಿತನವನ್ನು ಸೃಷ್ಟಿ ಮಾಡಬಹುದು. ಒಂದು ವಿಷಯ ನೆನಪಿನಲ್ಲಿರ್ಲಿ, ಈ ಎಳೆದಾಟ ಏನಿದೆ ಇದು ಸುಮಾರು 11 ತಿಂಗಳುಗಳ ಕಾಲ ಇರುತ್ತೆ. ಹಾಗಾಗಿ ವೃತ್ತಿ ಜೀವನದ ಯಶಸ್ಸಿನ ಅಹಂಕಾರ ನಮ್ಮ ಸಂಬಂಧಗಳನ್ನ ಹಾಳು ಮಾಡದ ಹಾಗೆ ಎಚ್ಚರ ವಹಿಸೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಪ್ರಶ್ನೆ ಉದ್ಭವಿಸುತ್ತೆ, ಈ ಸಮತೋಲನವನ್ನ ಕಂಡುಕೊಳ್ಳೋದು ಹೇಗೆ? ವೃತ್ತಿ ಮತ್ತು ಕುಟುಂಬ ಎರಡನ್ನೂ ನಿಭಾಯಿಸಲು ನಮಗೆ ಸಪೋರ್ಟ್ ಎಲ್ಲಿಂದ ಸಿಗುತ್ತೆ? ಅದಕ್ಕೆ ಉತ್ತರ ಜ್ಞಾನಿ ಮಾರ್ಗದರ್ಶಕ ಗುರು. ಹೌದು, ಗುರುಗ್ರಹ ಈ ವರ್ಷ ಒಂದು ಕಾಸ್ಮಿಕ್ ಸಪೋರ್ಟ್ ಸಿಸ್ಟಮ್ ಥರ ಕೆಲಸ ಮಾಡ್ತಾನೆ. ಎದುರಾಗೋ ಸವಾಲುಗಳನ್ನು ನಿಭಾಯಿಸಲು ಬೇಕಾದ ಜ್ಞಾನ, ಧೈರ್ಯ ಮತ್ತು ಸರಿಯಾದ ದಾರಿಯನ್ನ ತೋರಿಸೋ ಜವಾಬ್ದಾರಿ ಆತಂದು. ವರ್ಷದ ಆರಂಭದಲ್ಲಿ ಗುರು ಹಣಕಾಸಿನ ಸ್ಥಿತಿಯನ್ನು ಬಲಪಡಿಸ್ತಾನೆ. ಆದರೆ ನಿಜವಾದ ಗೋಲ್ಡನ್ ಪೀರಿಯಡ್ ಶುರುವಾಗೋದು ಜೂನಿಂದ ಅಕ್ಟೋಬರ್ವರೆಗೆ. ಈ ಸಮಯದಲ್ಲಿ ಧೈರ್ಯ, ಮಾತುಕತೆ, ಸಂವಹನ ಕೌಶಲ್ಯಗಳು ಚುರುಕಾಗ್ತವೆ. ಹಾಗಾಗಿ ಯಾವುದೇ ಇಂಟರ್ವ್ಯೂ, ಡೀಲ್ ಅಥವಾ ಪ್ರೆಸೆಂಟೇಷನ್ಸ್ಗಳಿಗೆ ಇದು ಅತ್ಯುತ್ತಮ ಸಮಯ. ಹಾಗಿದ್ರೆ ಈ ಎಲ್ಲಾ ಗ್ರಹಗಳ ಶಕ್ತಿಯನ್ನ ಸರಿಯಾಗಿ ಬಳಸ್ಕೊಂಡು ಯಶಸ್ಸು ಮತ್ತು ಸಮತೋಲನವನ್ನ ಹೇಗೆ ಸಾಧಿಸೋದು? ಅದಕ್ಕೊಂದು ಸರಳ ನೀಲನಕ್ಷೆಯನ್ನು ನೋಡೋಣ ಬನ್ನಿ. ನೋಡಿ, ಕೆಲವು ಸರಳ ನಿಯಮಗಳನ್ನ ಪಾಲಿಸಿದ್ರೆ ಸಾಕು. ಧೈರ್ಯದಿಂದ ವೃತ್ತಿಯಲ್ಲಿ ಮುಂದುವರಿರಿ, ಆದರೆ ನೈತಿಕತೆ ಬಿಡಬೇಡಿ. ಕುಟುಂಬಕ್ಕೆ ಸಮಯ ಕೊಡಿ, ಕೆಲಸದ ಟೆನ್ಷನ್ ಮನೆಗೆ ತರಬೇಡಿ. ಅಷ್ಟೇ, ಸಮತೋಲನವೇ ಈ ವರ್ಷದ ಯಶಸ್ಸಿನ ಕೀಲಿ. ಇನ್ನು ಈ ಗ್ರಹಗಳ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಕೆಲವು ತುಂಬಾನೇ ಸರಳವಾದ ಪರಿಹಾರಗಳಿವೆ. ರಾಹುವಿನ ಮಹತ್ವಾಕಾಂಕ್ಷೆಯನ್ನ ಪಾಸಿಟಿವ್ ಆಗಿಡಲು ದುರ್ಗಾದೇವಿಯ ಪೂಜೆ, ಮನೆಯಲ್ಲಿ ಶಾಂತಿ ನೆಲೆಸಲು ಗಣೇಶನ ಪ್ರಾರ್ಥನೆ, ಮತ್ತೆ ಸಿಕ್ಕಿದ ಪ್ರತಿಫಲಗಳಿಗೆ ಕೃತಜ್ಞತೆ ಸಲ್ಲಿಸಲು ಶನಿವಾರದಂದು ಸಣ್ಣ ದಾನ ಅಷ್ಟೇ. ಹಾಗಾದ್ರೆ ಈ ಎಲ್ಲದರಿಂದ ನಾವು ಕಲಿಬೇಕಾದ ಅಂತಿಮ ಪಾಠವಾದರೂ ಏನು? ಸಿಂಪಲ್. 2026 ದೊಡ್ಡ ಯಶಸ್ಸನ್ನು ಕೊಡಲು ಸಿದ್ಧವಾಗಿದೆ. ಆದರೆ ಅದಕ್ಕೆ ಪ್ರತಿಯಾಗಿ ಅದು ಒಂದು ಪ್ರಜ್ಞಾಪೂರ್ವಕ ಸಮತೋಲನವನ್ನು ಕೇಳುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ಈ ವರ್ಷದ ಸವಾಲು ವೃತ್ತಿ ಮತ್ತು ಕುಟುಂಬದ ನಡುವೆ ಒಂದನ್ನು ಆಯ್ಕೆ ಮಾಡುವುದಲ್ಲ, ಬದಲಿಗೆ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವುದು.
ಯಾಕಂದ್ರೆ ಹೊರಗಿನ ಸ್ಥಾನಮಾನ ಒಳಗಿನ ನೆಮ್ಮದಿಗೆ ಬದಲಾಗಲು ಸಾಧ್ಯವಿಲ್ವಾ ಅಲ್ವಾ? ನಮ್ಮೊಳಗೆ ಒಂದು ಗಟ್ಟಿಯಾದ ಅಡಿಪಾಯವನ್ನ ಕಟ್ಟಿಕೊಳ್ಳುವುದೇ 2026ರ ನಿಜವಾದ ಪಾಠ ಮತ್ತು ಸಂದೇಶ.